ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಡಿಸೈನ್ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ಇಲ್ಲಿ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಹಾಫ್ ಸರ್ಕಲ್ನ ಹಾಕ್ತಾಯಿದ್ದೀನಿ. ಇದು ಈಗಾಗಲೇ ನಿಮಗೆ ಮತ್ತೊಂದು ಸರ್ತಿ ನಾನು ತೋರಿಸಿದ್ದೀನಿ ಅನಿಸುತ್ತೆ ವಿಡಿಯೋ, ಆದರೆ ನನಗೂ ನೆನಪಿಲ್ಲ. ನೋಡಿ, ಇದು 3 ಪೆಟಲ್ಸಲ್ಲಿ ಹಾಕುವಂಥ ವಿಡಿಯೋ. ತುಂಬ ಈಸಿ, ಬಿಗಿನರ್ಸ್ ತುಂಬ ಈಸಿಯಾಗಿ ಮಾಡುವಂಥ ಒಂದು ಡಿಸೈನು. ಓಕೆನಾ? ಮತ್ತು ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಇರಲಿಲ್ಲ. ಏನಾಗ್ತಿತ್ತು, ನನಗೆ ಆಲ್ಮೋಸ್ಟ್ ಎಲ್ಲ ಸಿಲ್ಕ್ ಸ್ಯಾರೀಸೇ ಬರೋದ್ರಿಂದ ನನಗೆ ಓವರ್ಲಾಕ್ ಮಾಡಿಕೊಡಲ್ಲ ಅಂತ ಅಂದ್ಬಿಟ್ಟು ತುಂಬ ಹೇಳ್ತಾಯಿದ್ರು, ಮೇಡಮ್ ನೀವು ಓವರ್ಲಾಕ್ ಮಾಡಿಕೊಡಿ ನಮಗೆ ಅಂತ. ನಾನೇನು ಮಾಡ್ತಿದ್ದೆ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಕಳಿಸ್ಬಿಡ್ತಿದ್ದೆ. ಹಾಗಾಗಿ ಏನು ಮಾಡ್ತಿದ್ರು ಅಂದರೆ ದಾರನೂ ಬಿಡ್ತಾ ಇರಲಿಲ್ಲ. ಈ ಮೇನ್ ಸೈಡಿಂದ ಸ್ಟಿಚ್ ಮಾಡಿ ಮತ್ತೆ ಅದನ್ನು ಟರ್ನ್ ಮಾಡಿ ಮತ್ತು ಇನ್ಸೈಡಲ್ಲೂ ಕವರ್ ಮಾಡಿ ಕಳಿಸ್ತಿದ್ದೆ. ಹಾಗಾಗಿ ನನಗೆ ಅದೇನು ಥ್ರೆಡ್ ಬಿಟ್ಕೋತಾ ಇರಲಿಲ್ಲ. ಆದರೂ ನನಗೂ ಓವರ್ಲಾಕ್ ಮಿಷಿನ್ ತೊಗೋಬೇಕು ಅಂಥೇಳಿ ಒಂದು ಆಸೆ ಇತ್ತು. ಹಾಗಾಗಿ ನಾನು ಒಂದು ಓವರ್ಲಾಕ್ ಮಿಷಿನ್ ತೊಗೊಂಡಿದ್ದೀನಿ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ನಾನೇನು ಹೊಸ ಮಿಷಿನ್ ತೊಗೊಂಡಿಲ್ಲ, ನಾನು ಸೆಕೆಂಡ್ ಹ್ಯಾಂಡ್ ಮಿಷಿನ್ನೇ ತೊಗೊಂಡಿರೋದು. ಆದರೆ ಮಿಷಿನ್ ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ನಾನು. ಆ ವಿಡಿಯೋ ಇನ್ನೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅದು ನಿನ್ನೆ ಅಷ್ಟೇ ತೊಗೊಂಡಿದ್ದೀನಿ ನಾನು ಆ ಮಿಷಿನು. ಇನ್ನೂ ನನಗೆ ಅದಕ್ಕೆ ಥ್ರೆಡ್ಡೆಲ್ಲ ಹಾಕಕ್ಕೆ ಬರ್ತಾಯಿಲ್ಲ ಸರಿಯಾಗಿ. ನೋಡಿ, ನಾನು ಅದಕ್ಕೆ ಥ್ರೆಡ್ಡೆಲ್ಲ ಹಾಕಿ ಆಮೇಲೆ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ, ಯಾವ ರೀತಿ ಥ್ರೆಡ್ ಹಾಕಬೇಕು, ಏನು ಓವರ್ಲಾಕ್ ಮಿಷಿನ್ ಯಾವ ರೀತಿ ಇದೆ ಎಲ್ಲದೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ? ಸೆಕೆಂಡ್ ಹ್ಯಾಂಡ್ ಮಿಷಿನು, ಹಾಗಾಗಿ ಆದರೆ ಚೆನ್ನಾಗಿದೆ ಮಿಷಿನು. ಅವರು ಜಾಸ್ತಿ ದಿನ ಯೂಸ್ ಮಾಡಿರಲಿಲ್ಲ, ಹಾಗಾಗಿ ನಾನು ತೊಗೊಂಡಿದ್ದೀನಿ ಅವ್ರ ಹತ್ರ ಆ ಮಿಷಿನ್ನ. ನೋಡಿ, ಈಗ ನಾನು ಬಂದುಬಿಟ್ಟು ಇದರಲ್ಲಿ ಆಲ್ಮೋಸ್ಟ್ ಫುಲ್ಲು ಜರಿ ಥ್ರೆಡಲ್ಲೇ ವರ್ಕ್ ಆಗಿರೋವಂಥದ್ದು ಇದು. ನೋಡಿ, ಗೋಲ್ಡ್ ಕಲರಲ್ಲಿ ಜರಿ ಥ್ರೆಡಲ್ಲಿ ಮಾಡ್ತಾಯಿದ್ದೀನಿ. ಈಗ 3 ಪೆಟಲ್ಸ್ ಹಾಕ್ತಾಯಿದ್ದೀನಿ ಅದಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎಲ್ಲರೂ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಏನಾದರೂ ಇದ್ದರೆ ನೋಡಿ, ಈ ಲೀಫ್ ಎಲ್ಲ ಹಾಕೋದು, ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಗಳನ್ನ ನೀವು ಎಲ್ಲ ಹಾಕಿ ಟ್ರೈ ಮಾಡಿ. ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಈ ಡಿಸೈನು ನಿಮಗೆ ಎಷ್ಟು ಈಸಿಯಾಗಂದರೆ 1 ಅವರಲ್ಲೆಲ್ಲ ಈ ಡಿಸೈನ್ ಕಂಪ್ಲೀಟ್ ಮಾಡ್ಬೋದು ನೀವು. 1 ಅವರ್ ಸಾಕು ನಿಮಗೆ, ಇಡೀ ಬ್ಲೌಸ್ ಕಂಪ್ಲೀಟ್ ಮಾಡ್ಬೋದು ನೀವು ಬರೀ 1 ಅವರಲ್ಲಿ. ಟ್ರೈ ಮಾಡಿ, ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದರಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಾನು ಬಾಲ್ ಚೈನ್ ಫಸ್ಟೇ ಹಾಕಿಲ್ಲ. ನಾನು ಏನು ಮಾಡಿದ್ದೀನಿ ಗೊತ್ತಾ, ಫಸ್ಟು ನಾನು ಆ ಪರ್ಪಲ್ ಕಲರ್ ಥ್ರೆಡ್ಡಲ್ಲಿ ಹಾಫ್ ಸರ್ಕಲ್ ಸೈಡೆಲ್ಲ ದಾರ ತುಂಬಿಸಿದ್ದೀನಿ. ಅದಾದಮೇಲೆ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ದೀನಿ. ಯಾಕೆ ಅಂತಂದರೆ, ಈ ರೀತಿ ಮೆಥಡಲ್ಲಿ ನಾವು ಮಾಡೋದ್ರಿಂದ ನಮಗೆ ಸ್ವಲ್ಪ ಅಲ್ಲಿ ಆಚೆ ಈಚೆ ಆಗಿದ್ದರೆ, ಸ್ವಲ್ಪ ಥ್ರೆಡ್ ಏನಾದ್ರು ಬಿಟ್ಕೊಂಡಿದ್ರೆ ಆ ಸಣ್ಣದು ಬಾಲ್ ಚೈನ್ ಹಾಕಿರ್ತೀವಲ್ಲ, ಬಾಲ್ ಚೈನ್ ಹಾಕುವಾಗ ನಮಗೆ ಕವರ್ ಆಗಿಬಿಡುತ್ತೆ, ಅದು ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಆ ಥರ ಟ್ರೈ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ ಇದು. ಮತ್ತು ನೋಡೋಣ ಫ್ರೆಂಡ್ಸ್, ಇದು ಓವರ್ಲಾಕ್ ಮಿಷಿನ್ ರೇಟ್ ಎಷ್ಟು ಕೊಟ್ಟಿದ್ದೀನಿ, ಯಾವ ರೀತಿ ನಾನು ಥ್ರೆಡ್ಡನ್ನೆಲ್ಲ ಹಾಕ್ತೀನಿ, ನನ್ನ ಮಿಷಿನ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅದು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಸುಮಾರು ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ, ಅದು ಕೂಡ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಡ್ರೆಸ್ದೆಲ್ಲ ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ, ಸ್ಯಾರಿಲಿ ಕನ್ವರ್ಟ್ ಮಾಡಿ ಡ್ರೆಸ್ನ ಫುಲ್ ಕಂಪ್ಲೀಟ್ ಡ್ರೆಸ್ ರೆಡಿಯಾಗಿರೋದಿದೆ. ಒಂದೇ ಸ್ಯಾರಿಯಲ್ಲೇ ಟಾಪು, ವೇಲು, ಪ್ಯಾಂಟು ಎಲ್ಲನೂ ಇದೆ ಅದರಲ್ಲೇ. ಆ ಥರದ್ದೆಲ್ಲ ರೆಡಿ ಮಾಡಿದ್ದೀನಿ, ವಿಡಿಯೋ ಕೂಡ ಮಾಡಿಟ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ, ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ನಂಗೆ ಟೈಮ್ ಸಾಕಾಗಿಲ್ಲ, ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ಓಕೆನಾ? ಮತ್ತು ಯಾರಿಗೆಲ್ಲ ಎಂಬ್ರಾಯ್ಡ್ರಿ ಹಾಕಿಸ್ಕೋಬೇಕು ಅನ್ನೋ ಇಷ್ಟ ಇದ್ದರೆ, ಅಥವಾ ಸ್ಟಿಚಿಂಗ್ ಮಾಡಿಸ್ಕೋಬೇಕು ಅಂತಿದ್ರೆ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ. ಇದೇ ನಂಬರಿಗೆ ನೀವೆಲ್ಲ ಕಾಲ್ ಆದರೂ ಮಾಡ್ಬೋದು, ವಾಟ್ಸಪ್ ಆದರೂ ಮಾಡ್ಬೋದು ಫ್ರೆಂಡ್ಸ್. ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಈಗ ನಾನು ಥ್ರೆಡ್ಡನ್ನ ಎಕ್ಸ್ಟ್ರಾಸ್ ಇರೋದನ್ನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಅದೇ ಥರ ನೀವು ಎಲ್ಲ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.